ಬಾಗಲಕೋಟೆ ಕಾಂಗ್ರೆಸ್ ಶಾಸಕ ಎಚ್.ವೈ. ಮೇಟಿ ನಿಧನರಾಗಿದ್ದಾರೆ. ನಿನ್ನೆ ಕೊನೆಯುಸಿರೆಳೆದಿದ್ದಾರೆ. ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಕೆಲವೇ ಹೊತ್ತಲ್ಲಿ ಬಾಗಲಕೋಟೆಗೆ ಮೃತದೇಹ ಆಗಮಿಸುತ್ತೆ. ಇಂದು ತಿಮ್ಮಾಪುರದಲ್ಲಿ ಎಚ್.ವೈ. ಮೇಟಿ ಅಂತ್ಯಕ್ರಿಯೆ ನಡೆಯಲಿದೆ. ಎಚ್.ವೈ. ಮೇಟಿ ಕುಟುಂಬದಲ್ಲಿ ಮಟುಕಟ್ಟಿದೆ ದುಃಖ. ಅನಾರೋಗ್ಯದ ಕಾರಣದಿಂದಾಗಿ ಎಚ್.ವೈ. ಮೇಟಿ ನಿನ್ನೆ ನಿಧನರಾಗಿದ್ದರು. ಇವತ್ತು ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಕೆಲವೇ ಹೊತ್ತಲ್ಲಿ ಬಾಗಲಕೋಟೆಗೆ ಮೃತದೇಹ ರವಾನೆ ಆಗುತ್ತೆ. ತಿಮ್ಮಾಪುರದಲ್ಲಿ ಎಚ್.ವೈ. ಮೇಟಿಯ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಸಿದ್ದರಾಮಯ್ಯ ಅವರ ಅತ್ಯಾಪ್ತರು ತಮ್ಮ ಕ್ಷೇತ್ರ ಎಚ್.ವೈ. ಮೇಟಿ ಅವರ ನಿಧನ ಹಿನ್ನೆಲೆ ಬಾಗಲಕೋಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವರ ಅಂತಿಮ ದರ್ಶನ ಯಾತ್ರೆ ಏನೋ ಒಂದು ಸಾರ್ವಜನಿಕವಾಗಿ ಅಂತಿಮ ದರ್ಶನ ಯಾತ್ರೆ ಮಾಡಲು ಇಲ್ಲಿ ಎಲ್ಲ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗ ನಾವು ಈ ಜಿಲ್ಲಾ ಕ್ರೀಡಾಂಗಣದಲ್ಲಿದ್ದೇವೆ. ಯಾವ ರೀತಿ ಇಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ, ಹೇಗೆಲ್ಲ ಮಾಡಿಕೊಳ್ಳಲಾಗಿದೆ ಎಂಬುದು ನಾನು ತೋರಿಸುವ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಏನು ಪ್ರಸಕ್ತ ಶಾಸಕರಾಗಿರುವ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಸುಮಾರು 80 ವಯಸ್ಸಿನ ಇರುವಂತಹ ಎಚ್.ವೈ. ಮೇಟಿ ಅವರು ನಿಧನರಾಗಿದ್ದು ಈ ಮತಕ್ಷೇತ್ರದಲ್ಲಿ ಸಾಕಷ್ಟು ಒಂದು ನೋವು ಉಂಟಾಗಿದೆ. ಹೀಗಾಗಿ ಕಾರ್ಯಕರ್ತರು, ವಿಐಪಿಗಳು ಇಲ್ಲೆಲ್ಲ ಏನು ಅವರು ಆಗಮಿಸಿ ಅವರ ಅಂತಿಮ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ. ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ನಾವು ನೋಡ್ತಿರ್ಬಹುದು, ಇಲ್ಲೇನು ಎಲ್ಲ ಅವರ ಕುಟುಂಬದವರು ಇಲ್ಲಿ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದ್ದಾರೆ. ಅವ್ರ ಕುಟುಂಬದವರು ಸಹ ಒಂದು ಆಕ್ರಂದನವನ್ನು ಹೇಳುವಂತಾಗಿದೆ. ಯಾಕಂದ್ರೆ ಶಾಸಕ ಆಗಿದ್ದ ಸಂದರ್ಭದಲ್ಲಿ ಎಚ್.ವೈ. ಮೇಟಿ ಅವರ ಪತ್ನಿ ಇವರು, ಅಲ್ಲದೆ ಅವರ ಮಗಳು, ಹೀಗೆ ಅವರ ಕುಟುಂಬದವರು, ಏನು ಮೊಮ್ಮಕ್ಕಳು, ಹೀಗೆ ಎಲ್ಲರೂ ಸಾಕಷ್ಟು ಇಲ್ಲಿ ಅಭಿಮಾನಿಗಳು ಸಹ ಆಗಮಿಸಿದ್ದಾರೆ. ಈಗ ಇನ್ನು ಕೆಲವೇ ಕ್ಷಣದಲ್ಲಿ ಏನು ಎಚ್.ವೈ. ಮೇಟಿ ಅವರ ಮೃತದೇಹವನ್ನು ಇಲ್ಲಿಗೆ ಕರೆತರಲಾಗುತ್ತದೆ. ಇಲ್ಲೇ ಈ ಸ್ಥಳದಲ್ಲಿ ಎಚ್.ವೈ. ಮೇಟಿ ಅವರ ಮೃತದೇಹವನ್ನು ಇಡಲು ಏನೋ ಒಂದು ವ್ಯವಸ್ಥೆ ಮಾಡಲಾಗಿದೆ. ಇಲ್ಲೇ ಅಂದ್ರೆ ಸಾರ್ವಜನಿಕವಾಗಿ ಅಂತಿಮ ದರ್ಶನ ಹೇಗ ಸಕಲ ಸಿದ್ಧತೆ ಮಾಡಿಕೊಳ್ಳದೆ ಒಂದ್ ಸೈಡ್ ಇಂದ ಜನರು ಬರಬೇಕು, ಇನ್ನೊಂದು ಗೇಟ್ ಇಂದ ಹೋಗ್ಬೇಕು. ಈ ರೀತಿಯಾಗಿ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅದಲ್ಲದೆ ವಿಐಪಿ ಒಂದು ಪ್ರತ್ಯೇಕ ಮಾಡಲಾಗಿದೆ. ಹೀಗಾಗಿ ಈಗ ಇನ್ನು ಕೆಲವೇ ಕ್ಷಣದಲ್ಲಿ ಅವರ ಮೃತದೇಹ ಇಲ್ಲಿ ತರಲಾಗುತ್ತದೆ. ಈಗಾಗಲೇ ಬೆಂಗಳೂರಿಂದ ಬಿಟ್ಟು ಏನು ತುಮಕೂರು ಹೊಸಪೇಟೆ ಮಾರ್ಗವಾಗಿ, ಇದಕ್ಕೆಲ್ಲ ಹುನಗುಂದ ಮಾರ್ಗವಾಗಿ ಬಾಗಲಕೋಟೆ ಬರ್ತದೆ. ಈಗಾಗಲೇ ಎಲ್ಲ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ವಿವಿಐಪಿಗಳು, ರಾಜಕೀಯ ವ್ಯಕ್ತಿಗಳು, ಎಚ್.ವೈ. ಮೇಟಿ ಅಂದ್ರೆ ಒಂದು ಅಜಾದು ಶತ್ರು, ಅವ್ರಿಗೆ ಯಾರು ಶತ್ರುನೇ ಇಲ್ಲ. ಹೀಗಾಗಿ ಯಾವುದೇ ಪಕ್ಷ ಇಲ್ಲದೆ ಎಲ್ಲ ಪಕ್ಷಾತೀತವಾಗಿ ಅವರ ಅಂತಿಮ ದರ್ಶನಕ್ಕೆ ಬರ್ತಾರೆ. ಮಧ್ಯಾಹ್ನ ಸಮಯದಲ್ಲಿ ಅವರ ಸ್ವಗ್ರಾಮ ಆಗಿರುವಂತ ತಿಮ್ಮಾಪುರದಲ್ಲಿ ಅವರ ಅಂತಿಮ ಯಾತ್ರೆ ಆಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸುತ್ತಿದ್ದಾರೆ. ಈ ಭಾಗದಲ್ಲಿ ಈಗ ಸಕಲ ಸಿದ್ಧತೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಏನು ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ವಿಐಪಿಗಳಿಗೆಲ್ಲ ಕುಳಿತುಕೊಳ್ಳುವಂತ ವ್ಯವಸ್ಥೆ ಮಾಡಲಾಗಿದೆ. ಶಾಸಕರಾಗಿ 5 ಬಾರಿಗೆ 2 ಬಾರಿ ಸಚಿವರಾಗಿ, ಒಮ್ಮೆ ಸಂಸದ ಸದಸ್ಯರಾಗಿ ಏನು ಅವರು ತಮ್ಮದೇ ಆದಂತಹ ರಾಜಕೀಯದಲ್ಲಿ ಛಾಪು ಮೂಡಿಸಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಅವರ ಮೃತದೇಹ ಬಾಗಲಕೋಟೆ ನಗರಕ್ಕೆ ಆಗಮಿಸಲಿದೆ. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಸಹ ಆಗಮಿಸಲಿದ್ದಾರೆ. ಪಕ್ಷಾತೀತವಾಗಿ ಇಲ್ಲಿ ಆಗಮಿಸಲಿದ್ದು ಏನು ಇದೊಂದು ದುಃಖದ ಸಂಗತಿ ಅಂತ ಹೇಳಬಹುದು. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.